ಹಾಯ್ ಹಲೋ ಗೈಸ್, ನಾನಿವತ್ತು ಮೀಶೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕಲೆಕ್ಷನ್ಸನ್ನು ತರಿಸಿದ್ದೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ದಯವಿಟ್ಟು ಬೇಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ನಾನು ಒಂದೊಂದಾಗೆ ಓಪನ್ ಮಾಡ್ತಾ ಹೋಗ್ತೀನಿ, ಅನ್ಬಾಕ್ಸಿಂಗ್ ಮಾಡ್ತೀನಿ. ಬನ್ನಿ ಮಾಡೋಣ ಅನ್ಬಾಕ್ಸಿಂಗ್ನ. ಫಸ್ಟ್ ಇದರಲ್ಲಿ ಬಂದುಬಿಟ್ಟು ಪ್ಲೇಟ್ಸನ್ನು ತರಿಸಿದ್ದೆ, ರಿಟರ್ನ್ ಗಿಫ್ಟಾಗಿ ಕೊಡಬೇಕು ವರಮಹಾಲಕ್ಷ್ಮಿ ಪೂಜೆಗೆ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಯಾವ ರೀತಿ ಇದೆ ರಿಟರ್ನ್ ಗಿಫ್ಟ್ ನೋಡೋಣ ಬನ್ನಿ. ನೀವು ಇವಾಗ ನೋಡ್ತಾ ಇರ್ಬೋದು, ಫಸ್ಟ್ ಪ್ರಾಡಕ್ಟು ನಾನು ರಿಟರ್ನ್ ಗಿಫ್ಟಿಗೆ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಪ್ಲೇಟ್ಸನ್ನು ತರಿಸ್ಕೊಂಡೆ. ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಜೊತೆಗೆ ಇದೊಂದು ಪ್ಲೇಟ್ಸನ್ನು ಕೊಡಬೇಕು ಅಂತ. ಇದು 6 ಪ್ಯಾಕ್ಸ್ ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಪ್ಲೇಟ್ಸ್ ಕೂಡ ಅಷ್ಟೇ, ಡಿಸೈನ್ ಕೂಡ ನೋಡಿ ಯೂನಿಕ್ ಆಗಿದೆ. ಎಲ್ಲ ಡಿಸೈನ್ಸು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇದ್ರದ್ದು ಅಂತಲೇ ಹೇಳ್ಬೋದು. 6 ಪ್ಯಾಕ್ ಆಫ್ 6 ಪ್ಲೇಟ್ಸ್ ಅಂದರೆ ಅರ್ಧ ಡಜನ್ ಬಂದಿದೆ ಪ್ಲೇಟ್ಸು. ಆ್ಯಂಡ್ ಮಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಮನೆಗೂ ಬಳಸ್ಕೋಬೋದು ಅಥವಾ ಹಬ್ಬಕ್ಕೆ ರಿಟರ್ನ್ ಗಿಫ್ಟಾಗಿಯೂ ಕೂಡ ನೀವು ಕೊಡ್ಬೋದು ಹೆಣ್ಮಕ್ಳಿಗೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲೇಟ್ಸ್ ಸೈಜ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಪ್ಲೇಟ್ಸ್. ಆ್ಯಂಡ್ ಇದನ್ನು ರಿಟರ್ನ್ ಗಿಫ್ಟಾಗಿ ಕೊಡೋದ್ರಿಂದ ನಿಮಗೂ ಕೂಡ ಹ್ಯಾಪಿ ಆಗುತ್ತೆ. ಆ್ಯಂಡ್ ವರಮಹಾಲಕ್ಷ್ಮಿ ಪೂಜೆಯಲ್ಲೂ ಕೂಡ ನೀವು ಫ್ರೂಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ನೀವು ಬಳಸ್ಕೋಬೋದು, ಅಥವಾ ಮನೆಯಲ್ಲಿ ಕೂಡ ನೀವು ಪ್ಲೇಟ್ಸನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನನಗೆ 6 ಪೀಸ್ ತೊಗೊಂಡೆ ನಾನು ಇದರಲ್ಲಿ, ಯಾಕಂದರೆ ನಾನು ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟೆ. ಪರ್ಟಿಕ್ಯುಲರ್ ಅದಕ್ಕೋಸ್ಕರ ಅಂತಲೇ ನನಗೆ ಈ ಒಂದು ಪ್ರಾಡಕ್ಟನ್ನು ತೊಗೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಪ್ಲೇಟ್ಸ್ ತುಂಬಾ ಕ್ವಾಲಿಟಿಯಾಗಿದೆ ಆ್ಯಂಡ್ ಮಟೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಡಿಸೈನ್ ನೀವು ನೋಡ್ತಾ ಇರ್ಬೋದು, ಸೈಡ್ ಡಿಸೈನ್ ಲೋಟಸ್ ಡಿಸೈನ್ ಇದೆ, ಮಿಡಲಲ್ಲಿ ಟ್ರೀ ಟೈಪ್ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ ಡಿಸೈನು. ಆ್ಯಂಡ್ ಪ್ಲೇಟ್ ಸೈಜಸ್ಸು ಕೂಡ ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಪ್ಯಾಕ್ ಆಫ್ 6 ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ನನಗೆ ಬಯೋದಲ್ಲಿ ಹೋಗಿ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬನ್ನಿ ನೆಕ್ಸ್ಟ್ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪ್ರಾಡಕ್ಟ್ನ ನಾವು ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ನಾನು ಲಕ್ಷ್ಮೀ ಪೂಜೆಗೆ ಡೆಕೋರೇಟಿವ್ ಐಟಮ್ಸ್ ಆಗಿ ಬಳಸ್ಕೋಬೇಕಂತ ತರಿಸ್ಕೊಂಡೆ. ಬನ್ನಿ ಇದರಲ್ಲಿ ಏನಿದೆ ಅಂತ ಫಸ್ಟ್ ಚೆಕ್ ಮಾಡೋಣ. ಆ್ಯಂಡ್ ಆಮೇಲೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇದು ಲೋಟಸ್ ಡಿಸೈನ್ ಫ್ರೆಂಡ್ಸ್. ಪ್ಯಾಕ್ ಆಫ್ 2 ಪೀಸಸ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಟೀಲೆಟ್ ಕ್ಯಾಂಡಲ್ ಹೋಲ್ಡರ್ ಲೋಟಸ್ ಡಿಸೈನ್ ತರಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಮಟೀರಿಯಲ್ ಎಷ್ಟು ನೀಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಕಾಂಬೋದಲ್ಲಿ ಸಿಕ್ಕಿದೆ ನನಗೆ 2 ಪೀಸ್. ಆ್ಯಂಡ್ ನೀವು ಮಟೀರಿಯಲ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡ್ ಕೋಟಿಂಗ್ ನೋಡ್ತಾ ಇರ್ಬೋದು. ಆ್ಯಂಡ್ ಸೈಡ್ ಡಿಸೈನು ಕೂಡ ಅಷ್ಟೇ ಯೂನಿಕ್ ಡಿಸೈನ್ ಆಗಿದೆ. ಕಂಪ್ಲೀಟ್ ನೀಟ್ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಲ್ಗಡೆ ಲೋಟಸ್ ಡಿಸೈನು, ಇಲ್ಲಿ ನೀವೇನು ಮಾಡ್ಕೋಬೋದು, ದೀಪವನ್ನು ಇಟ್ಕೋಬೋದು. ಆ್ಯಂಡ್ ಕೆಳಗಡೆ ನೀರು ತುಂಬಿ ಲೋಟಸನ್ನು ಕೂಡ ಇಟ್ಕೋಬೋದು. ಇದನ್ನು ನೀವು ಮನೆಯಲ್ಲಿ ಡೆಕೋರೇಟಿವ್ ಐಟಮ್ಸ್ ಆಗಿಯೂ ಕೂಡ ಬಳಸ್ಕೋಬೋದು. ತುಂಬಾ ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇದನ್ನು ವರಮಹಾಲಕ್ಷ್ಮಿ ಪೂಜೆಗೆ ಡೆಕೋರೇಟಿವ್ ಆಗಿ ಬಳಸ್ಕೊಳ್ಳೋಣ ಐಟಮ್ಸ್ ಅಂತ ತರಿಸ್ಕೊಂಡೆ. ಯಾಕಂದರೆ ಈ ಪ್ರಾಡಕ್ಟು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹಬ್ಬದ ಒಂದು ಕಳೆನೇ ಚೇಂಜ್ ಆಗುತ್ತೆ, ಅಷ್ಟೊಂದು ನೀಟ್ ಪ್ರಾಡಕ್ಟ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೂ ಎರಡೂ ಪ್ರಾಡಕ್ಟ್ ಕೂಡ ಅಷ್ಟೇ ನೀಟ್ ಫಿನಿಶಿಂಗೇ ಬಂದಿದೆ. ಗೋಲ್ಡ್ ಕೋಟಿಂಗ್ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಸೈಜ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ ಸೈಡ್ ಡಿಸೈನು ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಾನು ಹೇಳಿದ್ನಲ್ವ, ಇಲ್ಲಿ ದೀಪ ಇಟ್ಕೊಂಡು ಇಲ್ಲಿ ಸೈಡ್ ಲೋಟಸ್ ಡಿಸೈನ್ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟ್ ಫಿನಿಶಿಂಗ್. ಮತ್ತು ಡಬಲ್ ಲೋಟಸ್ ಫ್ಲವರ್ ಪೆಟಲ್ಸ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ನೀವು ಅದೇ ನಾನು ಹೇಳಿದ್ನಲ್ವ, ನೀರು ಹಾಕಿ ಲೋಟಸನ್ನು ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಬ್ಬದಲ್ಲಿ ಈ ರೀತಿ ಒಂದು ಡೆಕೋರೇಟಿವ್ ಐಟಮ್ಸನ್ನು ನೀವು ಯೂಸ್ ಮಾಡೋದ್ರಿಂದ ಇದು ಹಬ್ಬದ ಕಳೆನೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು, ಹಬ್ಬದ ವಾತಾವರಣ. ಆ್ಯಂಡ್ ನನಗೆ ಈ ಪ್ರಾಡಕ್ಟು ಜೆನ್ಯೂನ್ಲಿ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬಾ
ಫ್ರೆಂಡ್ಸ್, ನೆಕ್ಸ್ಟ್ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇದು ಯಾವ ರೀತಿ ಇದೆ ಏನು ಎಲ್ಲನೂ ರಿವ್ಯೂ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಯಾವ ರೀತಿ ಇದೆ ಏನು ಕಂಪ್ಲೀಟ್ ನಾನೊಂದು ಡೀಟೇಲ್ಸನ್ನು ಕೊಡ್ತೀನಿ. ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಪ್ಯಾಕಿಂಗ್ ತುಂಬಾ ನೀಟಾಗಿ ಮಾಡಿದ್ದಾರೆ ಮೀಶೋದಲ್ಲಿ. ಆ್ಯಂಡ್ ಮಟೀರಿಯಲ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ಇತ್ತೀಚೆಗೆ ಮೀಶೋದಲ್ಲಿ ಪ್ರಾಡಕ್ಟ್ ಎಲ್ಲ ತುಂಬಾ ಒಂದು ಕ್ವಾಲಿಟಿ ಪ್ರಾಡಕ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ಈ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಬ್ಯಾಕ್ಗ್ರೌಂಡ್ ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಅಂತ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ನೀವು ನೋಡ್ತಾ ಇರ್ಬೋದು. ಬನ್ನಿ ಓಪನ್ ಮಾಡೋಣ. ನೀವು ಮಟೀರಿಯಲನ್ನು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ. ವಾವ್ ಅಂತಲೇ ಹೇಳ್ಬೋದು. ಮಟೀರಿಯಲ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಫಸ್ಟು ನೀವು ನೋಡ್ತಾ ಇರ್ಬೋದು ಮಲ್ಲಿಗೆ ಡಿಸೈನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಎರಡು ಬ್ಯಾಕ್ಗ್ರೌಂಡ್ ಡೆಕೋರೇಟಿವ್ಸ್ಗೆ 2 ತೋರಣದ ಟೈಪು ತರಿಸ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬಂದಿದೆ ಮಟೀರಿಯಲ್ಲು. ಆ್ಯಂಡ್ ಇದು ಬ್ಯಾಕ್ಗ್ರೌಂಡು ಲುಕ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ನನಗೆ ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡೋದಕ್ಕೆ ಈ 2 ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫ್ಲವರ್ ಡಿಸೈನು ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಸುಗಂಧರಾಜ ರಿಯಲ್ ಫ್ಲವರ್ಸ್ ಥರನೇ ಕಾಣುತ್ತೆ. ಇದು ಆರ್ಟಿಫಿಷಿಯಲ್ ತರಿಸ್ಕೊಂಡಿರೋದು ನಾನು. ಇದು ಪೂರ್ತಿ ಮಲ್ಲಿಗೆ ಡಿಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ನಾನು ಜಸ್ಟ್ ಗೋಡೆಗೆ ಹಾಕಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಕಾಣುತ್ತೆ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಈ ಪ್ರಾಡಕ್ಟ್ ಎಲ್ಲ ಯೂಸ್ಫುಲ್ ಅನಿಸಿದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರಿಗೂ ಕೂಡ DM ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಬೇಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ನ ತೋರಿಸ್ತೀನಿ ನಿಮಗೆ. ಸೊ ಪ್ರಾಡಕ್ಟ್ ಔಟ್ಸೈಡೇ ನೀವು ನೋಡ್ತಾ ಇರ್ಬೋದು. ನಾನು ಈ ಪ್ರಾಡಕ್ಟ್ನ ಡೆಕೋರೇಟಿವ್ ಆಗಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಬಳಸ್ಕೋಬೇಕು ಅಂತ ತರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಎಲ್ಲನೂ ದೀಪ ಇದೆ. ಇದನ್ನು ಸೆಟ್ ಮಾಡಬೇಕು. ಪ್ರತಿಯೊಂದು ಕೂಡ ನಾನು ಅನ್ಬಾಕ್ಸಿಂಗ್ ಮಾಡಿ ಯಾವ ರೀತಿ ಇದೆ ಏನೋ ಮಟೀರಿಯಲು ಕಂಪ್ಲೀಟ್ ರಿವ್ಯೂನ ಕೊಡ್ತೀನಿ. ಬನ್ನಿ ಯಾವ ರೀತಿ ಇದೆ ಮಟೀರಿಯಲ್ ನೋಡೋಣ. ಫಸ್ಟು ನೋಡ್ತಾ ಇರ್ಬೋದು ನೀವು ಔಟ್ಸೈಡೇ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಗೋಲ್ಡ್ ಕಲರಲ್ಲಿ ಬಂದಿದೆ ಕಂಪ್ಲೀಟು. ಆ್ಯಂಡ್ ಬ್ಯಾಕ್ ಸೈಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಒಂದು ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದೀಪದ್ದು ಸೆಟ್ ಮಾಡ್ತೀವಲ್ಲ, ನಾನು ಬನ್ನಿ ಯಾವ ರೀತಿ ಸೆಟ್ ಮಾಡಬೇಕು ಎಲ್ಲನೂ ಕೂಡ ತೋರಿಸ್ತೀನಿ. ಆ್ಯಂಡ್ ಇದು ಲೋಟಸ್ ಡಿಸೈನಲ್ಲಿ ಯಾವ ರೀತಿ ಸೆಟ್ ಮಾಡಿ ನಾನು ಕಂಪ್ಲೀಟ್ ರಿವ್ಯೂನ ತೋರಿಸ್ತೀನಿ ಬನ್ನಿ. ಕಂಪ್ಲೀಟಾಗಿ ನಾನು ಸೆಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ. ಆ್ಯಂಡ್ ಮಟೀರಿಯಲ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕೆಳಗಡೆ ದೀಪ, ಅದರಲ್ಲಿ ನೀರು ತುಂಬಿ ನಾವು ಲೋಟಸನ್ನು ಹಾಕೋಬೋದು. ಅದನ್ನು ನಾನು ನಿಮಗೆ ಪಿಕ್ ಕಳಿಸ್ತೀನಿ. ಆ್ಯಂಡ್ ಮೇಲ್ಗಡೆ ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ದೀಪನೂ ಇಟ್ಕೋಬೋದು ಅಲಂಕಾರಕ್ಕೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಇದನ್ನು ನಾವು ದೀಪವಾಗಿ ಮತ್ತು ಕೆಳಗಡೆ ಫ್ಲವರನ್ನು ಡೆಕೋರೇಟಿವ್ ಆಗಿ ಬಳಸ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ. ಮಟೀರಿಯಲ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ಗೋಲ್ಡ್ ಮಟೀರಿಯಲ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಿಮಗೂ ಕೂಡ ಬೇಕು ಅಂತ ಅಂದರೆ ನಮಗೆ ಬಯೋದಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟನ್ನು ಕಳಿಸ್ತೀನಿ. ಬನ್ನಿ ಫ್ರೆಂಡ್ಸ್ ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ಫ್ರೆಂಡ್ಸ್, ನಾನೇನಿಲ್ಲ ಅಂದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಆಗಿ ಏನಿಲ್ಲ ಅಂದರೂ ಒಂದು 8 to 10 ಐಟಮ್ಸನ್ನು ತರಿಸಿದ್ದೀನಿ. ನೀವು ಕಂಪ್ಲೀಟ್ ಫುಲ್ ವೀಡಿಯೋನ ವಾಚ್ ಮಾಡಿ. ಪ್ರತಿಯೊಂದು ಒಂದು ಐಟಮ್ಸ್ ರಿವ್ಯೂನ ನಾನು ನೀಟಾಗಿ ಹಾಕಿದ್ದೀನಿ. ಸೊ ಇದು ನೋಡ್ತಾ ಇರ್ಬೋದು. ನಾನು
ರಿಟರ್ನ್ ಗಿಫ್ಟಿಗೆ ಅಂತ ತೊಗೊಂಡಿದ್ದೀನಿ ಮೀಶೋದಲ್ಲಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸು. ನಾನು ಒಂದೊಂದಾಗಿ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರ್ಬೋದು ನೀವು. ಬಂದು ಒಂದೊಂದಾಗಿ ನೀಟಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಹೋಗೋಣ. ಆ್ಯಂಡ್ ಇದನ್ನು ನಾನು ರಿಟರ್ನ್ ಗಿಫ್ಟಾಗಿ ಬಳಸ್ಕೋಬೇಕು ಅಂತ ತೊಗೊಂಡೆ ಫ್ರೆಂಡ್ಸ್. ಈಗ ಹೆಣ್ಮಕ್ಳು ಬರ್ತಾರಲ್ವ, ಅವರಿಗೆ ಇದರಲ್ಲಿ ರಿಟರ್ನ್ ಗಿಫ್ಟ್ಸ್ ಅಂದರೆ ಕುಂಕುಮ, ಬಳೆ ಈ ರೀತಿ ಇಟ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಾಡ್ಬೋದು ಫ್ರೆಂಡ್ಸ್. ನಾನು 4 ಪೀಸಸನ್ನು ತರಿಸ್ಕೊಂಡಿದ್ದೀನಿ. ಫಸ್ಟ್ ಒನ್ನು ಬಂದುಬಿಟ್ಟು ಇದು ಲೈಟ್ ಗ್ರೀನ್ ಕಲರ್ ಇದೆ, ಬ್ಲೂ ಕಲರ್ ಇದೆ ನೆಕ್ಸ್ಟ್ ರಿಟರ್ನ್ ಗಿಫ್ಟು. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಬಂದುಬಿಟ್ಟು ರೆಡ್ ಕಲರ್. ಆ್ಯಂಡ್ ನೆಕ್ಸ್ಟ್ ಗೋಲ್ಡ್ ಕಲರಲ್ಲಿ ತರಿಸ್ಕೊಂಡಿದ್ದೀನಿ. ಮಟೀರಿಯಲ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ಆ್ಯಂಡ್ ಸೈಜ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೇಲಿ ಜ್ಯುವೆಲ್ಲರೀಸ್ ತುಂಬ ಇದ್ದರೆ ನೀವೇನು ಮಾಡ್ಬೋದು, ಈ ರೀತಿ ಪ್ಯಾಕ್ ಆಫ್ 4 ಪೀಸಸ್ ಬಂದಿದೆ ನನಗೆ. ಒಂದೇ ಕಾಂಬೋ ಇತ್ತಿದು. ಕಾಂಬೋದಲ್ಲಿ ನನಗೆ ಪ್ಯಾಕ್ ಆಫ್ 4 ಪೀಸಸ್ ಬಂದಿದೆ. ಎಲ್ಲನೂ ಕೂಡ ಅಷ್ಟೇ ಸೈಜ್ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಸೂಪರಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಕಂಪ್ಲೀಟ್ ಡಿಸೈನ್ ಹ್ಯಾಂಡ್ ವರ್ಕಿಂದ ಮಾಡಿದ್ದಾರೆ. ಆ್ಯಂಡ್ ಕ್ಲಾತ್ ಕೂಡ ಅಷ್ಟೇ ಕ್ಲಾತ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫ್ಯಾಬ್ರಿಕ್ ಇದೆ. ಕಲರ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಗೋಲ್ಡ್ ರೆಡ್ ಕಲರು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆ್ಯಂಡ್ ನೀವು ಇದರಲ್ಲಿ ಜ್ಯುವೆಲ್ಲರೀಸ್ಗಳನ್ನು ಸ್ಟೋರ್ ಮಾಡಿ ಆ್ಯಂಡ್ ಗೋಲ್ಡ್ ಜ್ಯುವೆಲ್ಲರೀಸನ್ನು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅಥವಾ ರಿಟರ್ನ್ ಗಿಫ್ಟಾಗಿ ನೀವು ಇದರಲ್ಲಿ ಬ್ಯಾಂಗಲ್ಸ್ ಹಾಕಿ ಕೊಡ್ಬೋದು. ಬನ್ನಿ ಇದನ್ನು ಒಂದೊಂದಾಗಿಯೇ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಏನು ಅಂತ. ಕಂಪ್ಲೀಟ್ ರಿವ್ಯೂನ ಕೊಡ್ತೀನಿ. ಬನ್ನಿ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಈ ರೀತಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಏನೋ ಮಟೀರಿಯಲ್ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ನೀವು ಇದರಲ್ಲಿ ಜ್ಯುವೆಲ್ಲರಿ ಸ್ಟೋರನ್ನು ಮಾಡ್ಕೋಬೋದು, ಜ್ಯುವೆಲ್ಲರಿ ಬಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಇನ್ಸೈಡ್ ಎಷ್ಟು ನಿಮಗೆ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಜ್ಯುವೆಲ್ಲರೀಸ್ ಬೇಕಾದರೂ ನೀವು ಏನು ಮಾಡ್ಕೋಬೋದು, ಇಟ್ಕೋಬೋದು. ಇಯರಿಂಗ್ಸು, ಬ್ಯಾಂಗಲ್ಸ್ ಕೂಡ ಆರಾಮಾಗಿ ನೀವು ಇದರಲ್ಲಿ ಇಟ್ಕೋಬೋದು. ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ಲಾತ್ ಫಿನಿಶಿಂಗ್ ಕೂಡ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕ್ಲಾತ್ ಹ್ಯಾಂಡ್ ವರ್ಕಿಂದನೇ ಮಾಡಿದ್ದಾರೆ. ಡಿಸೈನ್ ಕೂಡ ಕಂಪ್ಲೀಟ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಜಿಪ್ ಕೂಡ ಕೊಟ್ಟಿದ್ದಾರೆ ನಾವು ಲಾಕ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ನೀವು ಇದಕ್ಕೆ ಲಾಕರ್ ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ಗೋಲ್ಡ್ ಮಟೀರಿಯಲ್ ಇಟ್ಟಿರ್ತೀರ ಕಾಸ್ಟ್ಲಿ ಐಟಮ್ಸ್ ಅಂದರೆ ನೀವು ಇದನ್ನು ಏನು ಮಾಡ್ಕೋಬೋದು, ನೀಟಾಗಿ ಎತ್ತಿ ಇಟ್ಕೋಬೋದು. ಗೋಲ್ಡ್ ರಿಂಗ್ಸು ಪ್ರತಿಯೊಂದೂ ಕೂಡ. ಆ್ಯಂಡ್ ನಾನು ಇದನ್ನು ಎಕ್ಸ್ಪೆಷಲಿ ತಂದಿರೋದು ಯಾಕೆ ಅಂದರೆ ಹೆಣ್ಮಕ್ಳಿಗೆ ಬರೋರಿಗೆ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು. ಬ್ಯಾಂಗಲು, ಕುಂಕುಮ ಎಲ್ಲವನ್ನು ಹಾಕಿದಂತ ಇದರಲ್ಲಿ ಇಟ್ಟು ಕೊಡಬೇಕು ಅಂತ ನಾನು ತರಿಸ್ಕೊಂಡಿದ್ದೀನಿ. ನನಗೆ ಈಗ 20% ಆಫ್ ನಡೀತಾ ಇರೋದ್ರಿಂದ ನನಗೆ ಕಡಿಮೆ ಪ್ರೈಸಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಟೀರಿಯಲು. ನಿಮ್ಗೆ ಯಾರಿಗೆಲ್ಲರಿಗೂ ಬೇಕಲ್ವಾ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಇದರ ಲಿಂಕನ್ನು ನಿಮಗೆ ಸೆಂಡ್ ಮಾಡ್ತೀನಿ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ. ಯಾವ ರೀತಿ ಇದೆ ಏನೋ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಈ ಒಂದು ಪ್ರಾಡಕ್ಟ್ನ ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ಕೋಬೇಕು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಅಂತ ತರಿಸ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಓಪನ್ ಮಾಡಿ. ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ಆ್ಯಂಡ್ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇದೊಂಥರ ದುಂಡು ಮಲ್ಲಿಗೆ ಟೈಪ್ ಕಾಣಿಸ್ತಿದೆ. ಪ್ಯಾಕ್ ಆಫ್ 4 ಪೀಸಸ್ ಬಂದಿದೆ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ. ಕೆಳಗಡೆ ನೋಡ್ಬೋದು ಗೋಲ್ಡ್ ಕಲರಲ್ಲಿ ಇಲ್ಲಿ ಬೆಲ್ಸ್ ಟೈಪ್ ಡಿಸೈನ್ ಮಾಡಿದ್ದಾರೆ. ಇದನ್ನು ಬ್ಯಾಕ್ಗ್ರೌಂಡಿಗೆ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆರ್ಟಿಫಿಷಿಯಲ್ ಫ್ಲವರ್. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಡಿಸೈನ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆನೂ ಕೂಡ ಅಷ್ಟೇ ನೀಟಾಗಿ ಫಿನಿಶಿಂಗ್ ಬಂದಿದೆ. ವೈಟ್ ವಿತ್ ಗೋಲ್ಡ್ ಕಾಂಬಿನೇಷನ್ ಫ್ಲವರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಇದರಲ್ಲಿ 4 ಪೀಸಸ್ ಇದೆ ನೋಡ್ತಾ ಇರ್ಬೋದು. ಈ ಕಡೆ 2, ಈ ಕಡೆ 2, ಒಟ್ಟು ಟೋಟಲ್ 4. ನಾನು ಇದನ್ನು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ದೇವರ ಅಲಂಕಾರಕ್ಕೆ ಬ್ಯಾಕ್ಗ್ರೌಂಡ್ ಆಗಿ ಬಳಸ್ಕೊಳ್ಳೋಣ ಅಂತ ಈ 4 ಫ್ಲವರ್ ಪೀಸಸನ್ನು ತರಿಸ್ಕೊಂಡೆ. ಆ್ಯಂಡ್ ಲೆಂತ್ ಕೂಡ ತುಂಬಾ
ವಿಡ್ತಾಗಿದೆ, ನೀವು ನೋಡ್ತಾ ಇರ್ಬೋದು. ಲೆಂತ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ವೈಸು ಕೂಡ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಕಲರ್ ಶೇಡಿಂಗ್ ಕೂಡ ಅಷ್ಟೇ ತುಂಬಾ ನೀಟಾಗಿ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಪ್ಯಾಕ್ನ ಓಪನ್ ಮಾಡೋಣ ಫ್ರೆಂಡ್ಸ್. ಈಗ ಹೇಗಿದ್ದರೂ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ವಾ, ಸೊ ಅದಕ್ಕೋಸ್ಕರನೇ ಅಂತ ನಾನು 7 to 10 ಐಟಮ್ಸ್ನ ತರಿಸಿದ್ದೆ ದೇವರಿಗೆ. ಈ ಒಂದು ಪ್ರಾಡಕ್ಟ್ನ ನಾನು ದೇವ್ರ ಮನೆಯಲ್ಲಿ ಕುಂಕುಮನ ಇಟ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಅಕ್ಕಿ ಕಾಳು, ಅರಿಶಿನ ಯಾವುದೇ ರೀತಿ ಕೆಳಗಡೆ ಸ್ಪ್ರೆಡ್ ಆಗದೆ ಇರೋ ಹಾಗೆ ನೀಟಾಗಿ ಈ ಒಂದು ಬಾಕ್ಸಲ್ಲಿ, ಕುಂಕುಮದ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು ಅಂತ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಕುಂಕುಮದ ಬಟ್ಲು ಬಂದಿದ್ದಾವೆ ಫ್ರೆಂಡ್ಸ್ 2. ಈ ಪ್ರಾಡಕ್ಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಅವು ಒಳಗಡೆ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒನ್ ಟೈಮ್ ನೀವು ಅರಿಶಿನ ಕುಂಕುಮ ಈ ಬಟ್ಲಲ್ಲಿ ಹಾಕಿದರೆ ತುಂಬ ದಿನ ಬಳಸ್ಬೋದು. ಆ್ಯಂಡ್ ಸ್ಪೇಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ರಾಡಕ್ಟ್ ನೀವು ನೋಡ್ತಾ ಇರ್ಬೋದು ಗೋಲ್ಡ್ ಕಲರ್ ಕಾಂಬಿನೇಷನ್ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಆ್ಯಂಡ್ ಮೇಲ್ಗಡೆ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲೋಟಸ್ ಡಿಸೈನ್ ಆಗಿರ್ಬೋದು. ಆ್ಯಂಡ್ ಇಲ್ಲೆಲ್ಲ ಕೂಡ ಓಮ್ ಡಿಸೈನ್ ಅಂತ ಮಾಡಿದ್ದಾರೆ ಕೆಳಗಡೆ ಫಿನಿಶಿಂಗ್ ಬಾರ್ಡರಲ್ಲಿ. ಆ್ಯಂಡ್ ಬಾರ್ಡರ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಈ ಒಂದು ಪ್ರಾಡಕ್ಟ್ನ ನೀವು ದೇವ್ರ ಮನೆಯಲ್ಲಿ ಬಳಸ್ಕೋಬೋದು, ಅಥವಾ ನೀವೇನು ಮಾಡ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಅರಿಶಿನ ಕುಂಕುಮ ಕೊಡುವಾಗ ಹೆಣ್ಮಕ್ಳಿಗೆ ಈ ಒಂದು ಆರತಿ ತಟ್ಟೆಯಲ್ಲಿ ಇಟ್ಟು ಇದನ್ನು ಕೊಡೋದ್ರಿಂದ ಹೆಣ್ಮಕ್ಳಿಗೆ ಅಟ್ರಾಕ್ಟಿವ್ ಕೂಡ ಅನಿಸುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ಜೆನ್ಯೂನ್ಲಿ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕೆಳಗಡೆ ನಾಟ್ಸ್ ಕೂಡ ಕೊಟ್ಟಿದ್ದಾರೆ, ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇಲ್ಲಿ ನಟ್ಟೆಲ್ಲ ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಬೇಕು ಅನಿಸಿದರೆ ನನಗೆ ಬಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ಇದರದ್ದೊಂದು ಲಿಂಕನ್ನು ನಿಮಗೆ ಸೆಂಡ್ ಮಾಡ್ತೀನಿ. ನಾನಿವತ್ತು ತರಿಸಿರೋದು ಮಹಾಲಕ್ಷ್ಮಿ ಪೀಠ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಕೂರಿಸೋದಕ್ಕಂತ ಹೇಳಿ ನಾನು ತರಿಸಿರೋದು. ಸೊ ಯಾವ ರೀತಿ ಇದೆ ಏನೋ ಕಂಪ್ಲೀಟ್ ರಿವ್ಯೂನ ಕೊಡ್ತೀನಿ, ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಇದು ಕೂಡ ಅಷ್ಟೇ. ಆ್ಯಂಡ್ ಈ ಪ್ರಾಡಕ್ಟ್ ವರಮಹಾಲಕ್ಷ್ಮಿಗೆ ನಾನು ದೇವರಿಗೆ ಅಲಂಕಾರ ಮಾಡೋದಕ್ಕೆ, ಕೆಳಗಡೆ ದೇವ್ರಿಗೆ ಕೂರಿಸೋದಕ್ಕೆ ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಈ ಪೀಠವನ್ನು ತರಿಸ್ಕೊಂಡಿದ್ದೀನಿ. ಇದ್ರ ಮೇಲೆ ಇಟ್ಟು ದೇವ್ರನ್ನ ಕುಂದಿರಿಸ್ಬೋದು. ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಏನು ಅಂತ ಕಂಪ್ಲೀಟಾಗಿ. ಆ್ಯಂಡ್ ಪ್ಯಾಕಿಂಗ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗ್ ಅಂತ ಹೇಳಿಬಿಟ್ಟು. ಸೊ ಓಪನ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಒಂದು ನಿಮಿಷ, ಇವಾಗ ಓಪನ್ ಮಾಡ್ತಿದ್ದೀನಿ, ನೋಡೋಣ ಯಾವ ರೀತಿ ಬಂದಿದೆ ಪ್ರಾಡಕ್ಟ್ ಅಂತ ಹೇಳಿ. ತುಂಬ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್, ತೆಗೆದು ತುಂಬಾ ಕಷ್ಟ. ಒಂದು ನಿಮಿಷ, ಇದನ್ನು ಡಬಲ್ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಫ್ರೆಂಡ್ಸ್ ನಾನಿವತ್ತು ತರಿಸ್ಕೊಂಡಿರೋದು ಪೀಠ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಗೋಲ್ಡನ್ ಬಾರ್ಡರ್ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲೂ ಎಕ್ಸ್ಟ್ರಾ ಇಲ್ಲ, ನೀಟಾಗಿ ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಪಿಕಾಕ್ ಡಿಸೈನ್ ನೀವು ನೋಡ್ತಾ ಇರ್ಬೋದು, ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಪಿಕಾಕ್ ಡಿಸೈನ್ ಕೂಡ. ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಡಿಫ್ರೆಂಟ್ ಕಲರ್ಸ್, ಸೇಮ್ ಪಿಕಾಕ್ ಕಲರ್ ಥರನೇ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಸ್ಟ್ಯಾಂಡನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡ್ ಡಿಸೈನ್ಸು ಇದು ವ್ಯಾಲ್ವೆಟ್ ಮಟೀರಿಯಲ್ದಿದೆ, ರೆಡ್ ಕಲರ್ ಈ ರೀತಿ ಕಾರ್ಪೆಟ್ ಟೈಪ್ ಮಾಡಿದ್ದಾರೆ ಅಲ್ವಾ ಡಿಸೈನು. ಇದು ರೆಡ್ ಕಲರಲ್ಲಿ, ಇದು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೂಡ ಎಲ್ಲ ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಒಂದು ಪೀಠವನ್ನು ವುಡ್ ಮಟೀರಿಯಲಲ್ಲಿ ಮಾಡಿದ್ದಾರೆ. ನೀವು ಲಕ್ಷ್ಮೀ ಪೂಜೆಗೆ ಆಗಿರ್ಬೋದು, ಗಣೇಶ ಪೂಜೆಗೆ ಆಗಿರ್ಬೋದು, ಗೌರಿ ಗಣೇಶ ಹಬ್ಬ ಮಾಡಿದಾಗ ನೀವು ಇದನ್ನು ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ದೇವ್ರ ಮೂರ್ತಿ ಇಟ್ಟು ಪೂಜೆ ಮಾಡಿದರೆ ಆ ಒಂದು ಕಂಪ್ಲೀಟ್ ಹಬ್ಬದ ವಾತಾವರಣವೇ ಚೇಂಜ್ ಆಗುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನನಗೆ ಈ ಮೀಶೋ ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು, ಯಾಕಂದರೆ ತುಂಬಾ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರಾಡಕ್ಟು ಅಷ್ಟೇ ನನಗೆ ಇಷ್ಟ ಆಯಿತು ಮೀಶೋದಲ್ಲಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ಕೂಡ ಕಂಪ್ಲೀಟಾಗಿ ನೀಟಾಗಿ ಡಿಸೈನನ್ನು ಫಿನಿಶ್ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ನೀಟ್ ಫಿನಿಶಿಂಗ್ ಇದೆ. ಆ್ಯಂಡ್ ಮೋರ್ ಎವರ್
ಈ ಡೆಕೋರೇಷನ್ ಮಾಡ್ತಿರ್ಬೇಕಾದ್ರೆ ನಾನು ಇದನ್ನು ಬಳಸ್ಕೊಳೋಣ ಪೀಠದ ಮೇಲೆ ದೇವ್ರನ್ನ ಕುಂದರ್ಸ್ಕೊಂಡು ಅಲಂಕಾರ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಪರ್ಸ್ನಲಿ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು. ನಿಮಗೂ ಬೇಕಂದ್ರೆ ಹೋಗಿ ಬೇಗ ಬೇಗ ಬೈ ಮಾಡಿ. ನಾನು ಬಯೋದಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಈ ಇಷ್ಟೊಂದು ಕಡಿಮೆ ಬೆಲೆಗೆ ಈ ಪ್ರಾಡಕ್ಟ್ ಸಿಗ್ತಾ ಇರೋದು ತುಂಬಾ ರೇರು. ನಾನು ಔಟ್ಸೈಡ್ ಎಲ್ಲ ಕೇಳಿದ್ದೀನಲ್ವ, ತುಂಬಾ ಕಾಸ್ಟ್ಲಿ ಇದೆ. ಬಟ್ ನಮ್ಮ ಮೀಶೋದಲ್ಲಿ ಇದು ಜಸ್ಟ್ 200ಗೆ ನನಗೆ ಸಿಕ್ಕಿದ್ದು. ನಾನು ನಿಮಗೆ ಸೈಡಲ್ಲಿ ಪಿಕ್ ಕೂಡ ಹಾಕ್ತೀನಿ ಇದ್ರದ್ದು ಯಾವ ರೀತಿ ಇದೆ ಏನೋ ಅಂತ. ಆ್ಯಂಡ್ ಕಂಪ್ಲೀಟ್ ಒಂದು ಪೂಜೆ ಒಂದು ವಾತಾವರಣನೇ ಚೇಂಜ್ ಮಾಡುತ್ತೆ. ಆ್ಯಂಡ್ ದೇವ್ರ ಕಳೆನೇ ಚೇಂಜ್ ಆಗುತ್ತೆ. ಅಷ್ಟೊಂದು ಡೆಕೋರೇಟಿವ್ ಆಗಿ ಪೀಠದ ಮೇಲೆ ಅಲಂಕಾರ ಮಾಡಿ ಕುಂದರ್ಸಿದ್ರೆ ಹಬ್ಬನೇ ಒಂದು ಮೆರುಗನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಮಾತ್ರ. ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ, ಫಿನಿಶಿಂಗು ಸಖತ್ತಾಗಿದೆ. ಆ್ಯಂಡ್ ಕಲರ್ ಶೇಡ್ ಕೂಡ ನೀವು ನೋಡ್ತಾ ಇರ್ಬೋದು, ಮಲ್ಟಿಪಲ್ ಕಲರ್ಸಲ್ಲಿ ಅವೈಲೇಬಲ್ ಇದೆ ಪೀಠ. ಆ್ಯಂಡ್ ಮಟೀರಿಯಲ್ಲು ಕೂಡ ಅಷ್ಟೇ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲನೂ ಕೂಡ ಗೋಲ್ಡ್ ಡಿಸೈನ್ ಆಗಿರೋದ್ರಿಂದ ಇದು ಒಂದು ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ನಿಮಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ ಮೊದಲಿಗೆ ಪ್ರಾಡಕ್ಟನ್ನು. ಯಾವ ರೀತಿ ಬಂದಿದೆ ಏನೋ ಕಲೆಕ್ಷನ್ಸನ್ನು ಓಪನ್ ಮಾಡ್ತಾ ಹೋಗೋಣ. ಬನ್ನಿ, ಯಾವ ರೀತಿ ಪ್ರಾಡಕ್ಟ್ ಹೇಗಿದೆ ಎಲ್ಲ ಕೂಡ ನಾನು ರಿವ್ಯೂ ಕೊಡ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಈಗ ಮೀಶೋದಲ್ಲಿ ಸೇಲ್ಸ್ ನಡೀತಾ ಇರೋದ್ರಿಂದ ತುಂಬ ಪ್ರಾಡಕ್ಟ್ಗಳು ಕಡಿಮೆ ರೇಟಿಗೆ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಯಾರಿಗೆಲ್ಲ ಬೇಕು ಹೋಗಿ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲೇ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಏನೆಲ್ಲ ಡೆಕೋರೇಟಿವ್ ಐಟಮ್ಸ್ಗಳು ಬೇಕಲ್ಲ, ನಾನು ಎಲ್ಲದನ್ನು ಕೂಡ ನಿಮಗೆ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಹೋಗಿ ಬಯೋದಲ್ಲಿ ಲಿಂಕ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ನಾನು ಫಸ್ಟ್ ಐಟಮ್ ತರಿಸಿರೋದೆ ಬಾಕಲ್ ತೋರಣ. ನೀವು ನೋಡ್ತಾ ಇರ್ಬೋದು, ಯಾವುದೇ ಹಬ್ಬ ಅಂದ ತಕ್ಷಣ ನಾವು ಫಸ್ಟು ಮನೆಗೆ ಅಲಂಕಾರವಾಗಿ ಬಳಸೋದೆ ಬಾಕಲ್ ತೋರಣ. ಹೌದು. ಸೊ ನಾನು ಮೀಶೋದಲ್ಲಿ ಏನು ಮಾಡಿದೆ, ಬಾಕಲ್ ತೋರಣವನ್ನು ಆರ್ಡರ್ ಮಾಡಿಕೊಂಡೆ ಅಲಂಕಾರಕ್ಕೋಸ್ಕರ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಬೀಡ್ಸ್ ಎಲ್ಲ ಎಷ್ಟು ನೀಟಾಗಿ, ಪರ್ಲ್ಸ್ ಎಲ್ಲ ಎಷ್ಟು ನೀಟಾಗಿ ಪೋಣಿಸಿದ್ದಾರೆ, ಎಷ್ಟು ನೀಟಾಗಿ ಕವರಿಂಗ್ ಬಂದಿದೆ ಅಂತ ಹೇಳಿಬಿಟ್ಟು. ನೀವು ಇಲ್ಲಿ ಹ್ಯಾಂಗಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸೈಡಿಗೆ ಒಂದು ನಾಟ್ ಕೂಡ ಕೊಟ್ಟಿರ್ತಾರೆ. ಸೊ ನೋಡ್ತಿರ್ಬೋದು ನೀವು ಯಾವ ರೀತಿ ಇದೆ ಬಾಕಲ್ ತೋರಣ. ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಗೋಲ್ಡ್ ವಿತ್ ವೈಟ್ ಬೀಡ್ಸ್ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಮಲ್ಲಿಗೆ ಹೂ ಟೈಪು ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಫ್ಲವರ್ಸ್, ಇದರಲ್ಲಿ ರೆಡ್ ರೋಸ್ ಕಾಂಬಿನೇಷನ್ ಆಗಿ ಫ್ಲವರ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಜಸ್ಟ್ 391 ರೂಪೀಸ್ ಅಷ್ಟೇ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಇವಾಗ ಸೇಲ್ ನಡೀತಾ ಇದೆ ಅಲ್ವ, ವರಮಹಾಲಕ್ಷ್ಮಿ ಹಬ್ಬದ್ದು. ಸೊ ಹಾಗಾಗಿ ತುಂಬ ಕಡಿಮೆ ಪ್ರೈಸಲ್ಲೇ ನನಗೆ ಇದು ಪ್ರಾಡಕ್ಟ್ ಸಿಕ್ಕಿದೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಡಿಸೈನು ಕೂಡ ಅಷ್ಟೇ ಒಂದು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಪ್ರಾಡಕ್ಟ್ ಲಿಂಕನ್ನು DM ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಆ್ಯಂಡ್ ಶೈನಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಾಗಿಲಲ್ಲೇ ಹಾಕಿದರೆ ನಮಗೆ ಹಬ್ಬದ ಕಳೆ ವಾತಾವರಣ ಎಲ್ಲ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಅದಕ್ಕಾಗಿ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆದರೆ ಹೋಗಿ ಬೇಗ ಬೈ ಮಾಡಿ. ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಬಯೋದಲ್ಲಿ ಎಲ್ಲ ಲಿಂಕ್ ಹಾಕಿರ್ತೀನಿ. ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಪ್ರಾಡಕ್ಟನ್ನು ರಿವ್ಯೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಹೋಗಿ ಬೇಗ ಪ್ರಾಡಕ್ಟನ್ನ ಬೈ ಮಾಡಿ. ನೋಡ್ತಾ ಇರ್ಬೋದು, ಫುಲ್ ಕಂಪ್ಲೀಟ್ ಡಿಸೈನೇ ಒಂಥರ ಔಟ್ ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಅಷ್ಟೊಂದು ನೀಟ್ ಫಿನಿಶಿಂಗು. ಆ್ಯಂಡ್ ಇದು ಕುಂದನ್ ಸ್ಟೋನ್ಸ್ ಇಂದ ವರ್ಕ್ ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ಈ ವರ್ಕನ್ನು ಮಾಡಿರೋದು ತುಂಬಾ ಕಷ್ಟ ಫ್ರೆಂಡ್ಸ್. ಯಾಕಂದರೆ ಪ್ರತಿಯೊಂದು ಮುತ್ತನ್ನು ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರಲ್ವ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಆ್ಯಂಡ್ ಕಲರ್ ಶೇಡಿಂಗ್ ಕೂಡ ಆದಷ್ಟು ಬೇಗ ಆಗಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಹೋಗಿ ಬೈ ಮಾಡ್ಬೋದು. ಇದನ್ನ ಔಟ್ಸೈಡ್ ನಾನು ಪರ್ಚೇಸ್ ಮಾಡೋಕೆ ಹೋದರೆ ನನಗೇನಿಲ್ಲ ಅಂದರೆ 700 ಇಂದ 800ವರೆಗೂ ಹೇಳಿದ್ರು. ಸೊ ಅದಕ್ಕೆ ನಾನು ಮೀಶೋದಲ್ಲಿ
ತುಂಬ ಕಡಿಮೆ ಬೆಲೆಗೆ ಸೇಲ್ ನಡೀತಾ ಇತ್ತಲ್ವ. ಸೊ ಆ ಸೇಲಲ್ಲಿ ನನಗೆ 20% ಆಫ್ ಸಿಗೋದ್ರಿಂದ ನಾನು ಈ ಪ್ರಾಡಕ್ಟನ್ನು ಬೈ ಮಾಡಿದೆ. ದಯವಿಟ್ಟು ನಿಮಗೂ ಸಜೆಷನ್ ಮಾಡ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಗುಡ್ ಪ್ರಾಡಕ್ಟ್ ಇದೆ ಆ್ಯಂಡ್ ನಿಮ್ಮ ಹಬ್ಬನ ಮತ್ತಷ್ಟು ಮೆರಗು ಕೊಡೋಕ್ಕೆ ಈ ಪ್ರಾಡಕ್ಟ್ ಚೆನ್ನಾಗಿದೆ, ಹೋಗಿ ಬೈ ಮಾಡಿ. ಸೊ ನಾನು ನಿಮಗೆ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ.